ಮಹದಾಯಿ ವಿಚಾರದಲ್ಲಿ ಅನೇಕ ದಿನಗಳಿಂದಲೂ ಕೂಡ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಎಡವಿದೆ ಅನ್ನೋದು ರೈತರ ಆಗ್ರಹ ಆಗಿದೆ. ಕೇಂದ್ರ ಮತ್ತು ರಾಜ್ಯದ ನಡುವೆ ಮಹದಾಯಿ ಸಂಘರ್ಷ ಮುಂದುವರಿತಾ ಇದೆ. ವನ್ಯಜೀವಿ ಮಂಡಳಿ ಅನುಮತಿ ನಿರಾಕರಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸದ ಬಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ರೈತರು ತಿರುಗಿ ಬಿದ್ದಿದ್ದಾರೆ, ಗರಂ ಆಗಿದ್ದಾರೆ. ಗೋವಾ ರಾಜ್ಯಕ್ಕೆ ವಿದ್ಯುತ್ ಯೋಜನೆಗೆ ಅನುಮತಿ ನೀಡಲಾಗಿದೆ, ಆದರೆ ಕರ್ನಾಟಕದ ಮಹದಾಯಿಗೆ ಅನುಮತಿ ನಿರಾಕರಿಸಲಾಗಿದೆ. ಕೇಂದ್ರದ ಸ್ಪಷ್ಟ ನಿರ್ಧಾರ ಪ್ರಕಟಿಸಬೇಕು ಅಂತ ಹೇಳಿ ರೈತರು ಆಗ್ರಹ ಮಾಡಿದ್ದಾರೆ. ಗಡುವು ಮುಗೀತು, ತದನಂತರ ಏನ್ ಮಾಡ್ತೀರಿ ಅಂತಕ್ಕಂಥದ್ದು ಒಂದು. ಎರಡನೇದು, ಕೇಂದ್ರ ಮಂತ್ರಿಗಳಾದ ಭೂಪೇಂದ್ರ ಯಾದವ್ ಅವರು ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಅದರ ಸುಪ್ರೀಂ ಕೋರ್ಟಿಗೆ ಹೋಗಿ ಮುಂದೂಡಿದ್ರು. ಆ ಪರಿಸ್ಥಿತಿ ಒಳಗೆ ನೀವು ಈ ಯೋಜನೆ ಅನುಷ್ಠಾನ ತರೋಕ್ಕಿಂತ ಮೊದಲೇ ಹೈಪವರ್ ಕಮಿಷನ್ ಅಂದ್ರೆ ಈ ಒಂದು ತಜ್ಞರ ಸಮಿತಿ ಹಾಗೂ ಅರಣ್ಯ ವನ್ಯಜೀವಿಗಳ ಸಮಿತಿ ಹಾಗೂ ನೀರು ಎಷ್ಟು ಬೇಕು, ಕಟ್ಟಡಗಳು ಎಷ್ಟು ನಿರ್ಮಾಣ ಆಗತ್ತೆ ಅಂತಕ್ಕಂಥ ತಜ್ಞರ ಸಮಿತಿಯನ್ನು ಮಾಡಿ ನೀವು ಆ ವಿಷಯವನ್ನ ಪಡೆದ ನಂತರ ಈ ಕಾನೂನಾತ್ಮಕಿರ್ತಕ್ಕಂಥ ಈ ನ್ಯಾಯಾಧಿಕರಣ ತೀರ್ಪು ನಮ್ಗೆ ಇಷ್ಟು ಕೊಡ್ಬೇಕನ್ನೋದಾಯ್ತು. ಅದನ್ನ ಯಾಕೆ ಮುಂಚಿತ ಯೋಚನೆ ಮಾಡಲಿಲ್ಲ? ಈ ತದನಂತರದೊಳಗೆ ಈ ಯೋಚನೆ ಯಾಕೆ ಬಂತು? ಇದಕ್ಕೆ ವಕೀಲರ ಕಾರಣ, ನೀವು ಮಂತ್ರಿಗಳ ಕಾರಣ ಹಾಗೂ ಶಾಸಕರುಗಳ ಕಾರಣ. ಇದು ಎರಡನೇದು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅನೇಕ ಸಾರಿ ನಿಮಗೆ ಕೇವಲ SBI ಬ್ಯಾಂಕ್ ಮಾತ್ರ ಹಾಗೂ ಗ್ರಾಮೀಣ ಬ್ಯಾಂಕುಗಳು ಮಾತ್ರ ಕಟಬಾಕಿ ಬ್ಯಾಂಕ್ ಅಂತಕ್ಕಂಥ ಶಬ್ದವನ್ನ ಹಾಕಿ ಅದನ್ನ ಮರುಸಾಲ ಕೊಡಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದೀರಿ. ಆದರೆ ಇನ್ನುಳಿದಿರ್ತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದೀರಿ. ಗಡುವು ಮುಗೀತು, ತದನಂತರ ಏನ್ ಮಾಡ್ತೀರಿ ಅಂತಕ್ಕಂಥದ್ದು ಒಂದು.